ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಸಿಂಪಲಾಗಿ ಒಡೆದೋಗಿರೋ ಹಾಲನ್ನು ಹೊರಗಡೆ ಚೆಲ್ಲದೆ ಈ ಥರ ಸ್ವೀಟ್ ಮಾಡ್ಕೊಳ್ಳೋಣ. ಅದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಸೂಪರಾಗಿದೆ. ಮಿಲ್ಕ್ ಕೇಕ್ ಅಂತಲೂ ಕರಿಬೋದು ಇದನ್ನು. ನೋಡಿ, ಫಸ್ಟಿಗೆ ಹಾಲು ಒಡ್ಕೊಳ್ತಿದ್ದಲ್ಲ, ಆ ಹಾಲನ್ನು ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಕುದಿಸ್ತಾ ಕೈ ಆಡಿಸ್ತಾ ಹೋಗಬೇಕಾಗುತ್ತೆ. ಇದು ಸಂಪೂರ್ಣವಾಗಿ ಅರ್ಧಕ್ಕೆ ಬರಬೇಕು. ಅಲ್ಲಿವರೆಗೂ ಇದನ್ನು ನಾವು ನೋಡಿ ಇದೇ ಥರ ಅದ್ರ ಕ್ವಾಂಟಿಟಿ ಕೂಡ ಚೇಂಜ್ ಆಗ್ತಾ ಹೋಗಬೇಕು. ಬಟ್ ಕೈನ ಬಿಡದೆ ನಾವು ಈ ಥರ ತಿರುಗಿಸ್ತಾನೆ ಇರಬೇಕು. ಅದ್ರ ಕ್ವಾಂಟಿಟಿ ಕೂಡ ಈಗ ಇದೇ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಫೈನಲ್ಲಾಗಿ ನಮಗೆ ಆ ಹಾಲಿಂದು ಕೆನೆ ಏನಿದೆಯೋ ಪನ್ನೀರ್ ಥರ ಅದು ಸಿಗಬೇಕು. ಅಲ್ಲಿವರೆಗೂ ಇದನ್ನು ನಾವು ತಿರುಗಿಸ್ತಾ ಹೋಗಬೇಕಾಗುತ್ತೆ. ನೋಡಿ, ಇವಾಗ ಅದು ಮ್ಯಾಕ್ಸಿಮಮ್ ಒಂದು 90% ಅಷ್ಟು ಕಡಿಮೆ ಆಗಿದೆ. ಇವಾಗ ಅದಕ್ಕೆ 1 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಮಿಲ್ಕ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ. ಹಾಗೆ ಸಕ್ಕರೆ ಕೂಡ ಹಾಕಿದ್ದೀನಿ. ಇದು 10% ಏನಿದೆಯೋ ಸಕ್ಕರೆ ನೀರು ಅದು ಕೂಡ ಕರಗಬೇಕು. ಅಲ್ಲಿವರೆಗೂ ಕೂಡ ಅದನ್ನು ನಾವು ಇದೇ ಥರ ಕೈ ಬಿಡದ ಹಾಗೆ ತಳ ಹಿಡಿಯೋ ಥರ ನಾವು ತಿರುಗಿಸ್ತಾ ಹೋಗಬೇಕಾಗುತ್ತೆ. ನೋಡಿ, ಇದು ಈಗ ಒಂದು 90-95% ಅಷ್ಟು ಆಗಿದೆ. ನೋಡಿ, ಇದನ್ನು ಇದೇ ಥರ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಅದರಲ್ಲಿ, ಕ್ರೀಮಲ್ಲಿ. ಅಲ್ಲಿವರೆಗೂ ಕೂಡ ನಾವು ಹೀಗೆ ತಿರುಗಿಸ್ತಾ ಇರಬೇಕು. ಇವಾಗ ಅದು ಪೂರ್ತಿಯಾಗಿ ಆಯಿತು. ನೆಕ್ಸ್ಟ್ ಒಂದು ಪಾತ್ರೆಗೆ ನಾವು ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಆ ಮಿಶ್ರಣನ ಅದಕ್ಕೆ ಹಾಕೊಳ್ಳೋಣ. ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಒಂದು ಶೇಪ್ ಕೊಟ್ಕೊಳ್ಳಿ. ಇಲ್ಲ ಹಾರದ ಮೇಲೆ ಬೇಕಾದರೂ ನೀವು ಶೇಪ್ ಕೊಟ್ಕೊಬೋದು. ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಾನು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಒಂದು 2 ಅವರ್ಸ್ ಆದಮೇಲೆ ಅದಕ್ಕೆ ನೋಡಿ ಈ ಥರ ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕೊಟ್ಕೊಂಡು ಮಾಡ್ಕೊಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಹಾಲು ಒಡೆದೋದ್ರೆ ಹೊರಗಡೆ ಹಾಕೋ ಬದಲು ಈ ಥರ ಸ್ವೀಟ್ ಮಾಡ್ಕೊಳ್ಳಿ. ಎಷ್ಟು ಸಾಫ್ಟಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.